ಗೌಡ್ರೆ 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 ನೋಡ್ದೇನಣ್ಣ, ಎಷ್ಟು ಹೇಳಿರ್ನು ಕಡೆಗೂನು ಆಸ್ತಿ ಪಾಲ್ ಬೇಕೇ ಬೇಕು ಅಂತ ಬಂದೇ ಬಿಟ್ನಲ್ಲ ಇವನು. ಎಷ್ಟು ದುರಂಕಾರ ಇರಬೇಕು. ಅಲ್ಲ, ಆ ಈ ನಿಂಗಮ್ಮಂಗೂ ಏನು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಬೇಡವಾ? ಯಾಕೆ ಈ ರೀತಿ ಎಲ್ಲ ಮಾಡ್ತಿರ್ಬೇಕು? ಅವ್ನ ಮಗನ ಮಾತು ಕೇಳ್ಕೊಂಬಿಟ್ಟು ಇವ್ನು ನಿಧಾನದ ಇವ್ನು ರಾಜೇಶನ್ ಮಾತು ಕೇಳ್ಕೊಂಬಿಟ್ಟು ಹಿಂಗೆ ಆಡ್ತಿದಾರಲ್ಲ ಇವರು. ಇವ್ನು ರಾಜೇಶ ಅದು ಯಾರ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದಾನೋ ಏನೋ ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಏನಾದ್ರೂ ಮಾಡ್ಕೊಳ್ಳಿ ಬಿಡ್ಲಪ್ಪ, ಏನಾದ್ರೂ ಮಾಡ್ಕೊಳ್ಳಿ. ಅವ್ರದ್ದೇನು ಹೇಳ್ದ ತಾನೆ ಅವನೇ. ಯಾವತ್ತಿದ್ರು ನಮ್ಮ ಹೆಸರಿಗೆ ಮಾಡ್ಕೊಡ್ಬೇಕಲ್ವಾ? ನಾಳೆ ಮಾಡ್ಕೊಡೋದು ಇವತ್ತೇನೆ ಮಾಡ್ಕೊಡ್ರಿ ಅಂತ ಹೇಳ್ತಿದ್ದಾನೆ. ಬಿಟ್ಟಾಕ್ಬಿಡು, ಅವ್ನಿಗೆ ಬೇಕಂದ್ಮೇಲೆ ಕೊಟ್ಬಿಡೋಣ. ಯಾಕೆ ಪಂಚಾಯತ್ಗೆಲ್ಲ ಕೂರಿಸ್ಬಿಟ್ಟು 4 ಜನ ಮಂತವ ಕರೆಸ್ಕೊಳೋದು ಯಾಕೆ? ಬೇರೆಯವ್ರ ಹತ್ರ ಬಯಸ್ಕೊಳೋದು ಯಾಕೆ? ಪಂಚಾಯತಿಗೆ ಎಲ್ಲ ಕರ್ಕೊಂಡು ಹೋಗೋದು ಯಾಕೆ? ಬೇಡವೇ ಬೇಡ. ಇಲ್ಲಿ ಗೌಡ್ರ ಮುಂದೆ ತೀರ್ಮಾನ ಮಾಡ್ಬಿಟ್ಟು ಅವ್ನ್ ಏನೋ ಒಂದು ಅಳತಿ ಮಾಡ್ಬಿಟ್ಟು ಕೊಟ್ಬಿಡೋಣ. ಅವ್ನ್ ತಂಟೆನೇ ಬೇಡ, ಅವ್ನ್ ತಕರಾರೇ ಬೇಡ ನಮ್ಗೆ. ಇವತ್ತೇ ಲಾಸ್ಟು. ಅವನಿಗೂ ನನಗೂ ಏನು ಸಂಬಂಧನೇ ಇಲ್ಲ. ನೀನ್ ಏನ್ ಹೇಳೋದೈತೆ ಅಂತ ನನಗೆ ಗೊತ್ತೈತೆ ಬಿಡು. ನನಗೆ ಏನ್ ನಿಮಗ್ ಕಟ್ಕೊಂಡ್ ನನ್ಗೇನಾಗ್ಬೇಕಾಯ್ತೆ? ನಿಮ್ ಸಂಬಂಧ ಕಟ್ಕೊಂಡ್ಬಿಟ್ಟು ನೀನೇನ್ ದೊಡ್ಡದಾಗ ಬೇರೆ ಎದ್ರಸಕ್ ಬೇರೆ ಬರ್ತಿದ್ಯಾ. ಇಲ್ಲಿ ನೀನ್ ಎದ್ರಸ್ಬಿಟ್ರೆ ಯಾರು ಎದ್ರಕಣವ್ರಿಲ್ಲ. ಆಯ್ತು ಬಿಡು, ಆಯ್ತು ಬಿಡಪ್ಪ ದೊಡ್ಡ ಮನುಷ್ಯ, ಸುಮ್ಕಿರಪ್ಪ, ಏನು ಮಾತಾಡ್ಬಿಡು. ಅಯ್ಯೋ 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 ಅಯ್ಯೋ, ನೀನೇ ಕಣಪ್ಪ ದೊಡ್ಡವನು. ನಿನ್ ಮುಂದೆ ಏನಾರು ಮಾತಾಡಕಾರ ಆಗುತ್ತೇನಪ್ಪ ನಾವು? ದೊಡ್ಡ ಮನುಷ್ಯನ ಮುಂದೆ ನಿನ್ ಮುಂದೇನೋ ನಿನ್ ಮಗನ ಮುಂದೆ ನಾವೇನು ಮಾತಾಡಕ್ ಆಗಲ್ಲ ಬಿಡಪ್ಪ. ನೋಡಪ್ಪ, ಏನು ಮಾತಾಡಬೇಡ ಇವಾಗ. ಏನಿದ್ರು ಗೌಡ್ರ ತಾವ ಮಾತಾಡ್ಕೊಳ್ಳೋಣ ನಾವು. ಅವರಿಗೆ ಹೊಟ್ಟೆ ಕಿಚ್ಚು ತಡೆಯಕ್ಕಾಗದಲ್ಲಿ ಈ ರೀತಿ ಎಲ್ಲ ಆಡ್ತಿದ್ದಾರೆ. ಅಯ್ಯೋ ಅಲ್ಲ ಕಣಮ್ಮ, ನಿಂಗಮ್ಮ, ನಿನ್ಗೇನು ಅರ್ಥ ಆಗ್ತಿಲ್ವೇನಮ್ಮ? ಅವ್ರು ಮಾತಾಡ್ತಾರಂತ ನೀನು ಹಂಗೆ ಮಾತಾಡ್ತಿದ್ಯಲ್ಲ. ಅಯ್ಯೋ ಆಗ್ರಿ ಅತ್ಲಾಗಿ, ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇನ್ನು ಏನಾದ್ರೂ ಮಾಡ್ಕೊಳ್ಳಿ ಬಿಡ್ರಿ ಅತ್ಲಾಗಿ. ಇನ್ನೇನು ಮಾಡಕ್ಕಾಗುತ್ತೆ? ಚರ್ಚೆ ಮಾಡಿ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ ಇವಾಗ. ಅದೇನು ಇಸ್ಕೋಬೇಕು ಇಸ್ಕೊಳ್ರಮ್ಮ. ತಪ್ಪಾಗೋಯ್ತು ನಮ್ದು, ಏನು ಮಾತಾಡಲ್ಲ. ನೀನ್ ಯಾಕ್ಲ ಪಾಪ ಪದೇ ಪದೇ ತಪ್ಪಾಗೋಯ್ತು ಅಂತ ಹೇಳ್ತೀಯ? ನೀನೇನ್ ಮಾಡಿದ್ಯಾ ಅಂತ ತಪ್ಪು? ಸುಮ್ಮಕ್ ನಿನ್ಕ ನೀನು. ಮಾಡೋದೆಲ್ಲ ಅವ್ರು ಮಾಡ್ಕೊಂಡ್ಬಿಟ್ಟು ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ಅವ್ರ ಬಗ್ಗೆ? ಗೌಡ್ರೆ ಓಹೋ, ಇದೇಂದ್ರಪ್ಪ ಇದು? ಬೋರಣ್ಣ, ನಿಂಗಮ್ಮ, ರಾಜೇಶ, ಈ ಕಡೆ ಸಾವುಕಾರ, ರಂಗಜ್ಜ, ಇಡೀ ಕುಟುಂಬ ಸಮೇತ ಬಂದ್ಬಿಟ್ಟಿದಿರಲ್ರಪ್ಪ. ಏನ್ರಪ್ಪ ಸಮಾಚಾರ? ಇದ್ಯಾಕಲ್ಲ ಸಾವುಕಾರ, ಬೋರಣ್ಣ, ಏನಲ್ಲ ಸಮಾಚಾರ? ಏನಲ್ಲ ಹಿಂಗ್ ಬಂದ್ಬಿಟ್ಟಿದ್ದೀರ? ಎಲ್ಲಾರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ರಪ್ಪ. ಇದ್ಯಾಕಲ್ಲ ಸಾವುಕಾರ? ರಂಗಜ್ಜ, ಏನ ಸಮಾಚಾರ? ಹಿಂಗ್ ಬಂದ್ಬಿಟ್ಟಿದ್ದೀರಲ್ಲ? ಆಚೆ ಕಡೆ ನಿನ್ಕೊಬಿಟ್ಟು ಮಾತಾಡ್ತಿದ್ದೀರಾ? ಬರ್ರಿ ಒಳಗಡೆ ಹೋಗೋಣ. ಅದೇನು ಮಾತಾಡದಿದ್ರು ಒಳಗಡೆ ಮಾತಾಡೋಣ. ಬರ್ರಪ್ಪ, ಆಚೆ ಕಡೆ ನಿನ್ಕೊಬೇಡ್ರಿ. ಗೌಡ್ರೆ ಏನಿಲ್ಲ, ಆಚೆ ಕಡೆನೆ ಮಾತಾಡ್ಬೇಕು. ನಿಮ್ಮಂತ್ರ ಮುಖ್ಯವಾದ ವಿಚಾರನೇ ಮಾತಾಡ್ಬೇಕಿತ್ತು, ಹಂಗಾಗಿ ಬಂದುಕೊಂಡು ಗೌಡ್ರೆ. ಮುಖ್ಯವಾದ ವಿಚಾರನ? ಅದ್ಯಾವ್ದಪ್ಪ ಅದು ಮುಖ್ಯವಾದ ವಿಚಾರ ನಿಮ್ದು? ಲೇ ಸಾವುಕಾರ, ಏನ್ರಲ್ಲ ನಿಮ್ದು? ಅಲ್ಲ ಕಣೋ, ಗಜೇಂದ್ರದ ಮದ್ವೆ ಬೇರೆ ಮುಂದಿನ ತಿಂಗಳೇ ಇಟ್ಕೊಂಡ್ಬಿಟ್ಟು ನಿಮ್ದೇನ್ರಲ್ಲ ನಿಮ್ದು ತಿರ್ಗಾ ನಿಮ್ದು ಕತೆಗಳು. ರಂಗಜ್ಜ, ಏನ ಇದು? ಮನೆಯಲ್ಲಿ ಶುಭ ಕಾರ್ಯ ಇಟ್ಕೊಂಡ್ಬಿಟ್ಟು ನೀವು ಏನ್ಲ ಇದು? ಏನಕ್ಕೆ ಬಂದಿದ್ದೀರಪ್ಪ? ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ತಲೆ ಕೆಟ್ಟೋಗಂಗ ಆಗ್ತೈತೆ. ಯಾಕು ಇಲ್ಲ ಕಣ್ರಿ ಗೌಡ್ರಿ, ಏನಿಲ್ಲ. ನಾವ್ ಯಾಕೆ ಅದು ಇದು ಗಲಾಟೆ ಮಾಡ್ಕೊಳಕ್ ಹೋಗೋಣ? ಏನಿಲ್ಲ. ಏನಿದ್ರು ನಮ್ ತಮ್ಮ ಬೋರಣ್ಣ ಇದ್ದಾನಲ್ಲ, ಅವನ್ ತಾವ್ ಕೇಳ್ಕೊಡ್ರಿ ಅದೇನ್ ವಿಷಯ ಅಂತ. ಅವನೇ ಹೇಳ್ತಾನೆ ಬಾಯ್ ಬಿಟ್ಟು. ಇದ್ಯಾಕಲ್ಲ ಬೋರಣ್ಣ? ಏನ್ಲ ರಂಗಜ್ಜ ಕೇಳಿದ್ರೆ ರಂಗಜ್ಜ ನೋಡಿದ್ರೆ ನಿನ್ ಮೇಲೆ ಹೇಳ್ತಿದ್ದಾನೆ. ಬೋರಣ್ಣ, ನೀನ್ ಇವತ್ತಿನವರ್ಗುನು ಹಿಂಗೆಲ್ಲ ಬಂದ ಮನುಷ್ಯನೇ ಅಲ್ಲ ಕಳ್ಳ ನೀನು. ಒಂದ್ ಗಲಾಟೆ ಮಾಡಿದ ಮನುಷ್ಯ ಅಲ್ಲ ನೀನು, ಮಾತಾಡ್ದವನು ಅಲ್ಲ ನೀನು. ನಾನ್ ನೋಡ್ದಂಗ್ಲೆ ಚಿಕ್ಕವನಿಂದನೂ ಅಷ್ಟೇ ಬಹಳ ಸೈಲೆಂಟು ನೀನು. ನೋಡಿದ್ರೆ ಇವತ್ತು ಇಲ್ಲಿವರೆಗೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಕತೆ ಅಂತ ಗೊತ್ತಾಗ್ಲಿಲ್ವಲ್ಲ? ರಾಜೇಶ, ಏನಪ್ಪ, ಏನ ನಿಮ್ಮ ಅಪ್ಪಯ್ಯ? ನೀನು ಬಂದ್ಬಿಟ್ಟಿದ್ಯಲ್ಲ ನಿಮ್ಮ ಅಪ್ಪಯ್ಯನ ಜೊತೆ. ನಿಂಗಮ್ಮ, ಏನಮ್ಮ ಸಮಾಚಾರ? ಅಯ್ಯೋ, ಏನ್ ಮಾಡಂಗವ್ರೆ, ನಮ್ಮನೆ ಬಾರನೆ ಸರಿ ಇಲ್ಲ. ಎಲ್ಲಾರು ಸೇರ್ಕೊಬಿಟ್ಟು ಮೋಸ ಮಾಡ್ತಿದಾರೆ. ಮೋಸನ ಎಷ್ಟು ದಿವಸ ಅಂತ ನಾವು ಹಿಂಗೆ ಇರೋಣ ಹೇಳ್ರಿ? ನಮ್ಗುನು ತಡೆಯಷ್ಟು ನಾವು ತಡೆದು ಮೊದ್ಲಂತೂ ನಾನು ಗಂಟ ಸುಮ್ನಿದ್ದು. ಇವಾಗ ನಮ್ಮ ಹುಡುಗ ರಾಜೇಶ ದೊಡ್ಡವನಾಗಿದ್ದಾನೆ, ಮದುವೆ ಆಗೈತೆ. ಅವನಿಗೂ ಪ್ರತಿಯೊಂದನು ಅರ್ಥ ಆಗುತ್ತೆ ಏನೇನು ಮೋಸ ಮಾಡ್ತಿದಾರೆ, ಯಾರ್ಯಾರು ಮೋಸ ಮಾಡ್ತಿದಾರೆ, ಅಣ್ಣ ತಮ್ಮದ್ರು ಏನ್ ಮೋಸ ಮಾಡ್ತಿದಾರಂತ. ಹಂಗಾಗಿ ನ್ಯಾಯ ಕೇಳೋದಕ್ ಬಂದಿದೀವಿ ನಿಮ್ ತಾವ. ನೀವು ಮೋಸ ಮಾಡ್ದಂಗೆ ನಮ್ಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ನಮ್ಗೆ ನ್ಯಾಯ ಕೊಡಿ ಗೌಡ್ರೆ. ಛೇ, ಏನಮ್ಮ ಮಾತಾಡ್ತಿದ್ಯಾ ನೀನು? ನಿಂಗಮ್ಮ, ಏನಂತ ಮಾತಾಡ್ತಿದ್ಯಾ ನೀನು? ಕೈ ಮುಗ್ದೆಲ್ಲ ಯಾಕಮ್ಮ ಕೇಳ್ಕೊಂತೀಯ? ಅಯ್ಯ, ಸುಮ್ಕಿರ್ತಾಯಿ ನೀನು. ನಾನು ನಿನ್ನ ಅಣ್ಣನ ಸಮಾನ. ಹಿಂಗೆಲ್ಲ ಮಾತಾಡಬೇಡ, ನನಗೆ ಬೋಲು ಬೇಜಾರಾಗಿ ಹೋಗ್ಬಿಡುತ್ತೆ. ಒಳ್ಳೆ ಕತೆ ಆಗೋತ್ತಲ್ಲ. ಏನಪ್ಪ ಇದು? ಏನ್ ಸಮಸ್ಯೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಏನ್ಲ ಬೋರಣ್ಣ, ನೀನಾದ್ರೂ ಬಾಯ್ ಬಿಟ್ಟು ಹೇಳ. ಏನು ಇಲ್ಲ ಕಣ್ರಿ ಗೌಡ್ರೆ, ನಿಮ್ಗೆ ಗೊತ್ತಿಲ್ದಾರೆ ಇರೋ ವಿಚಾರ ಇನ್ನೇನೈತೆ? ಏನಿಲ್ಲ. ಮೊನ್ನೆ ಸಾವುಕಾರರು ಶಂಕರಣ್ಣವ್ರದು ತೋಟ ಮತ್ತೆ ಹೊಲನ ನಮ್ಮ ಅಪ್ಪನ ಹೆಸರಲ್ಲಿ ಐತೆ ಅಂತ ತಗೊಂಡ್ರಲ್ಲ ಆಸ್ತಿ. ಬಿಡಿಸ್ಕೊಂಡ್ರಲ್ಲ ಗೌಡ್ರೆ ನಾವು. 8 ಎಕರೆ 4 ಎಕರೆ ಹೊಲ, 4 ಎಕರೆ ತೋಟ ಐತಲ್ಲ, ತೆಂಗಿನ ತೋಟ, ಅಡಿಕೆ ತೋಟ. ಆ ತೋಟ ಎಲ್ಲಾರ್ಗು ಸೇರ್ಬೇಕಾ ಅಥವಾ ನಮ್ಮ ಅಣ್ಣ ಇಬ್ರಿಗೇನೆ ಮಾತ್ರ ಸೇರ್ಬೇಕಾ? ಹೇಳ್ರಿ ಗೌಡ್ರೆ, ನೀವೇನೆ?
ಏಯ್ ಇದೇ ಅಲ್ಲ ಬೋರಣ್ಣ ಹಿಂಗ್ ಮಾತಾಡ್ತೀಯ ನೀನು ತಲೆ ಇಲ್ದಲ್ ಮಾತಾಡ್ತೀಯಲ್ಲ ಅಲ್ಲ ಕಂಡ ಅದು ನಿಮ್ಮ ಅಪ್ಪನ ಹೆಸರಲ್ಲಿ ಐತಂದ್ರೆ ಆ ಆಸ್ತಿ ಈಗ ನಿಮ್ 3 ಜನಕ್ಕೂ ಪಾಲ್ ಬರ್ಬೇಕು ಹ್ಞೂ ನಿನಗೂ ಗೊತ್ತಿರೋ ವಿಚಾರ ನನಗೂ ಗೊತ್ತಿರೋ ವಿಚಾರ ಇಡೀ ಊರಿಗೆನೆ ಗೊತ್ತಿರೋ ವಿಚಾರ ಅದು ನನ್ನ ಮುಂದೆ ತಿರ್ಗಾ ಕೇಳೋದು ಏನೈತಲ್ಲ ಅದು ಸರಿ ಕಣ್ರಿ ಗೌಡ್ರಿ ಆಯ್ತು ಹಂಗಾದ್ರೆ ಈಗ ಈಗ ಆಸ್ತಿಲಿ ಏನಾದ್ರು ಬೆಳೆ ಬೆಳಿತಾರಂದ್ಮೇಲೆ ಒಂದು ಎಳ್ನೀರು ಕುಯಿಸ್ತಾರಂದ್ರೆ ಒಂದು ತೆಂಗಿನಕಾಯಿ ಕೀಳ್ತಾರಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಅಣ್ಣನೂ ಇಬ್ರು ಅಣ್ಣದ್ರುಗಳು ಸೇರ್ಕೊಂಡ್ಬಿಟ್ಟು ನನಗೆ ಕರಿದಂಗೆ ಇವರೇ ಎಳ್ನೀರು ಕಿತ್ಕೊಳೋದು ಇವರೇ ಕಾಯಿ ಕೀಳೋದು ಇವರೇ ಹೊಲದಲ್ಲಿ ಬಿತ್ತನೆ ಮಾಡ್ಕೊಳೋದು ಎಲ್ಲ ಇವರೇ ಮಾಡ್ಕೊಂಡ್ಬಿಟ್ರೆ ನನಗೆ ಏನಕ್ಕೂ ಕರಿಯಲ್ಲ ನಾನು ಇದ್ದೇನು ಪ್ರಯೋಜನ ಗೌಡ್ರೆ ನನಗೆ ಬೇಜಾರಾಗಲ್ವಾ ಹೇಳ್ರಿ ನೀವೇನೆ ಎಲ್ಲ ಇವ್ರಿಗೆ ಬಂದಾಗೇನೆ ಇವ್ರು ಮಾಡ್ಕೊಳ್ತಿದ್ರೆ ನಮಗೆ ಬೇಜಾರಾಗಲ್ವಾ ಗೌಡ್ರೆ ಆಗುತ್ತೆ ಕಣಪ್ಪ ಸಾವ್ಕಾರ ಆಗುತ್ತೆ ಏನ್ ಇವಾಗ ಸಮಸ್ಯೆ ಏನಾಯ್ತಂತ ಹೇಳಪ್ಪ ನಿನಗೆ ಈಗ ನನ್ನಿಂದ ಏನ್ ಸಹಾಯ ಬೇಕಿತ್ತು ಇವಾಗ ಏನ್ರಪ್ಪ ರಂಗಜ್ಜ ಸಾವ್ಕಾರ ಏನ್ರ ಅವನು ಬೋರಣ್ಣ ಯಾವತ್ತು ಇಲ್ದೇ ಇರೋ ನೀನು ಹಿಂಗೆಲ್ಲ ನಿಮ್ ಮೇಲೆ ಚಾಡಿ ಹೇಳ್ತಿದ್ದಾನಲ್ರೋ ಏನ್ರಲ್ಲ ಸಮಸ್ಯೆ ಏನ್ರಪ್ಪ ನಿಮ್ದು ಮದ್ವೆ ಬೇರೆ ಮುಂದೆ ಇಟ್ಕೊಂಡ್ಬಿಟ್ಟು ನಿಮ್ದು ಏನ್ರಲ್ಲ ಗೋಳು ನಿಮ್ದು ಗೌಡ್ರೆ ಅವ್ರ ತಾವೇನ್ ಕೇಳ್ತೀರಾ ನಾನ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಏಯ್ ನಿನ್ ಕಳಲ್ಲ ಸುಮ್ನೆ ಓಹೋ ಇವನಿಗೆ ಬಿಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟಿದೀವಿ ಅಂತೆ ನಾವೇನ್ ತಿಂದ್ಬಿಟ್ಟಿದೀವಲ್ಲ ಇವಾಗ ತಿಂದ್ಬಿಟ್ಟಿದೀವೇನೋ ನಾನು ನೋಡ್ತಾನೆ ಇದೀನಿ ಏನೋ ಮಾತಾಡ್ತಾನ ಅಂತ ಏನ್ ಇವನಿಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲ್ಲ ಹೆಂಗ್ ಬೇಕಂಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಾನೆ ಹೆಂಗ್ ಬೇಕಂಗೆ ಮಾತಾಡ್ತೀಯಲ್ಲೋ ನಾನು ಏನೋ ತಮ್ಮ ಅಂತ ಬಹಳ ಗೌರವ ಪ್ರೀತಿ ಎಲ್ಲ ಇಟ್ಕೊಂಡಿದ್ವಲ್ಲೋ ನಿಮ್ ಮೇಲೆ ನೀನ್ ಹಿಂಗೆಲ್ಲ ಮಾಡ್ತೀಯ ಅಂತ ನಾವು ಕನ್ಸ್ ಮನ್ಸಲ್ಲೂ ತಿಳ್ಕೊಂಡಿರಲ್ಲ ಕಣ್ ಹೇಳೋ ಕನ್ಸ್ ಮನ್ಸಲ್ಲೂ ತಿಳ್ಕೊಂಡಿರಲ್ಲ ನೀವು ಹಿಂಗೆಲ್ಲ ಮೋಸ ಮಾಡ್ತೀರಂತ ನಾವು ತಿಳ್ಕೊಂಡಿರಲ್ಲ ಕಣ್ ಹೇಳು ನನ್ಗೂ ನಿಮ್ಮ ಮೇಲೆ ಬಹಳ ಪ್ರೀತಿ ಒಂದು ಗೌರವ ಅಂತ ಎಲ್ಲ ಇಟ್ಕೊಂಡಿದ್ದೆ ಆದ್ರೆ ನೀವ್ ಹಿಂಗಿಲ್ಲ ಮೋಸ ಮಾಡ್ತೀರಂತ ಅನ್ಕೊಂಡಿರಲ್ಲ ನಾನು ಗೌಡ್ರೆ ಈಗಲ್ರಿ ಗೌಡ್ರೆ ಅವ್ರ ತಾವ ನನಗೆ ಮಾತಾಡಕ್ ಇಷ್ಟ ಇಲ್ಲ ಅವ್ರ ತಾವ ಚರ್ಚೆ ಮಾಡೋದಕ್ಕೂ ನನ್ಗೆ ಇಷ್ಟ ಇಲ್ಲ ಗೌಡ್ರೆ ಈಗ ಅದು 8 ಎಕರೆ ಬಂದೈತಲ್ಲ ಆಸ್ತಿ ಅದರಲ್ಲಿ ನನಗವೆಲ್ಲ ಗೊತ್ತಿಲ್ಲ ಕಣ್ರಿ ಗೌಡ್ರೆ ಅವ್ರಿಬ್ರು ಏನಾದ್ರೂ ಮಾಡ್ಕೊಳ್ಳಿ ನನ್ಗೇನಾಗ್ಬೇಕಾಯ್ತು ಅವ್ರಿಬ್ರು ಕಟ್ಕೊಂಡ್ಬಿಟ್ಟು ನನ್ನ ಆಸ್ತಿ ಏನಾಯ್ತೋ ಅದನ್ನ ನನಗೆ ಪಾಲ್ ಕೊಟ್ಬಿಡ್ಲಿ ತೋಟದಲ್ಲಿ ಹೊಲದಲ್ಲಿ ಅಷ್ಟೇ ಗೌಡ್ರೆ ಹೊತ್ತರಿಕೆ ಲೇ ಬೋರಣ ಸೋಮ್ಕಿರ್ಲ ಏನು ಅಂತ ಮಾತಾಡ್ತಿದಿಲ್ಲ ಯಾಕಲ್ಲ ಇವಾಗ ಪಾಲು ಗೀಲು ಅಂತ ಮಾತಾಡೋದು ಇರೋದ್ರಲ್ಲೇನೆ ನೀವೇನೆ ಬೇಕಾದಷ್ಟು ಬೆಳೆಗಿಳೆ ಬೆಳ್ಕೋಬಹುದಲ್ಲೋ ಬೇಕಾದಷ್ಟು ಹೊಲ ಆಸ್ತಿ ಐತೆ ಯಾಕ್ರಲ್ಲ ಇವಾಗ ಅದು ಪಾಲು ನಾನು ಅದೇ ವಿಚಾರ ಮಾತಾಡ್ತಿದ್ದೀನಿ ಗೌಡ್ರೆ ನಾನು ಅದೇ ಮಾತಾಡ್ತಿದ್ದೀನಿ ಏನಂದ್ರೆ ಇವಾಗ ಪಾಲು ಕೊಟ್ಬಿಟ್ರೆ 3 ಜನ 3 ಕುಟುಂಬದವರು ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ತೀವಿ ಹೊಲದಲ್ಲಿ ಬೆಳೆ ಬೆಳಿತೀವಿ ಒಗ್ಗಟ್ಟಿಂದ ಇರ್ತೀವಿ ಅದಾದ್ರೂ ಇರ್ಲಿ ಅಂತ ನಾನೇನೋ ದೊಡ್ಡ ಮನ್ಸು ಮಾಡಿದ್ರೆ ನೋಡ್ರಿ ಗೌಡ್ರೆ ಹೆಂಗಿದ್ ಮಾಡ್ತಾರಂತ ಅಯ್ಯೋ ಒಗ್ಗಟ್ಟು ಬೇಡ ಏನು ಬೇಡ ಗೌಡ್ರೆ ಅವ್ರಿಗೆ ಇಷ್ಟ ಬಂದಂಗ ಅವ್ರು ಏನಾದ್ರು ಮಾಡ್ಕೊಳ್ಳಿ ನನ್ಗೆ ಅವ್ರ ಸಾಹಸನೂ ಬೇಡ ಅವ್ರ ಒಗ್ಗಟ್ಟು ಬೇಡ ಅವ್ರ ಜೊತೆನೂ ಬೇಡ ಸರಿನಾ ಗೌಡ್ರೆ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ಅವ್ರ ಪಾಡಿಗೆ ಅವ್ರಿಗೆ ಇದ್ಬಿಡ ಕೇಳ್ಬಿಡ್ರಿ ನೋಡ್ರಿ ಗೌಡ್ರೆ ನನಗೆ ಯಾರ ಸಾಹಸನೂ ಬೇಡ ಯಾರ ತಂಟೆನೂ ಬೇಡ ಗೌಡ್ರೆ ನಾನಾಯ್ತು ನನ್ನ ಮಕ್ಳಾಯ್ತು ನನ್ನ ಮನೆ ಆಯ್ತು ಹಂಗಿರ್ತೀನಿ ನನ್ಗೆ ಯಾರು ಅಣ್ಣ ತಮ್ಮದ್ರಿಲ್ಲ ಆಯ್ತ್ರಾ ಅವ್ರೆಲ್ಲಾರು ನನಗೆ ದೂರ ಮಾಡ್ಬಿಟ್ರು ದೂರ ನನ್ಗೆ ಯಾರ್ಯಾರ ಬುದ್ಧಿ ಏನಾಯ್ತಂತ ಇವಾಗ ಹೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ಹೇಳ್ಕೊಂಡು ನಿನ್ಕೊಳ್ಳೋ ಅಷ್ಟು ನನಗೆ ಪುರ್ಸತಿಲ್ಲ ಗೌಡ್ರೆ ಈಗ ಏನಿಲ್ಲ ನನ್ನ ಆಸ್ತಿ ಏನಾಯ್ತೋ ನನಗೇನು ಪಾಲು ಬರಬೇಕೋ ಅದನ್ನ ಕೊಟ್ಬಿಡಕ್ಕೆ ಹೇಳ್ಬಿಡ್ರಿ ಗೌಡ್ರೆ ಅಲ್ಲ ನೀವೇನೇ ನನಗೆ ಮುಂದೆ ನಿಂತ್ಕೊಂಡ್ಬಿಟ್ಟು ನನಗೆ ಅದು ಆಸ್ತಿನ ನನಗೆ ಬಗೆಹರಿಸ್ಕೊಡ್ಬೇಕು ಅಳತೆ ಮಾಡಿಬಿಟ್ಟು ನನ್ನ 3 ಪಾಲಲ್ಲಿ ನನಗೆ ಎಷ್ಟು ಪಾಲು ಬೇಕು ನನಗೆ ಎಷ್ಟು ಪಾಲು ಬರುತ್ತೆ ನನಗೆ ಕರೆಕ್ಟಾಗಿ ನೋಡ್ಬಿಟ್ಟು ಕೊಡಿಸ್ರಿ ಗೌಡ್ರೆ ಅಷ್ಟೇ ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ ಇದು ಲೇ ಬೋರಣ ಈಗ ಬೇಕೇನಪ್ಪ ನಿನಗೆ ಪಾಲ್ ಮಾಡಿ ಕೊಡ್ಲೇಬೇಕೇನಪ್ಪ ಏನಮ್ಮ ನಿಂಗಮ್ಮ ಹೂ ಗೌಡ್ರೆ ಬೇಡ ಅವ್ರ ಸಾಹಸನೇ ಬೇಡ ಗೌಡ್ರೆ ನಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ಅವ್ರ ಮೇಲೆ ನನಗೆ ಯಾರು ಸಾಹಸನೇ ಬೇಡ ಏನ್ರಪ್ಪ ಮಾಡೋದು ರಂಗಜ್ಜ ಸಾವ್ಕಾರ ನಿಮ್ಮ ಅಭಿಪ್ರಾಯ ಏನ್ರಪ್ಪ ಅವ್ರು ನೋಡಿದ್ರೆ ಹಂಗೆ ಹೇಳ್ತಿದ್ದಾನೆ ಬೋರಣ ನಿಮ್ಮ ಅಭಿಪ್ರಾಯ ಏನು ಈಗಲ್ರಿ ಗೌಡ್ರೆ ಅವನಿಗೆ ಬೇಕು ಆಸ್ತಿನೇ ಬೇಕು ಅಂತ ಹೇಳ್ತಿದ್ದಾನೆ ಅವನಿಗೆ ಅಣ್ಣ ತಮ್ಮಕ್ಕಿಂತ ಅವನಿಗೆ ಆಸ್ತಿನೇ ಮುಖ್ಯ ಆಗ್ಬಿಟ್ಟೈತೆ ಏನು ಮಾಡಕ್ಕಾಗಲ್ಲ ಇವಾಗ ಅವನಿಗೆ ಆಸ್ತಿನೇ ಮುಖ್ಯ ಅಂದ್ಮೇಲೆ ಅದಕ್ಕೇನಂತ ಯಾವತ್ತಿದ್ರು ಕೊಡ್ಲೇಬೇಕು ರೀ ಗೌಡ್ರೆ ನಮ್ಗೇನ್ರಿ ಆಗ್ಬೇಕು ಯಾವತ್ತಿದ್ರು ಕೊಡ್ಲೇಬೇಕಿತ್ತು ಅದ್ ಕೇಳ್ರಿ ಬೇಕಾದ್ರೆ 8 ಎಕರೆನು ಬೇಕೇನೋ ಅದನ್ನು ಕೊಟ್ಬಿಡ್ತೀವಿ ಪೂರಾನು ಬೇಕಾದ್ರೆ ನಮ್ಗೇನು ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ ಗೌಡ್ರೆ ನಮ್ಮ ಹತ್ರ ಒಳ್ಳೆ ಬುದ್ಧಿ ಇರೋದಕ್ಕೆ ನಿಯತ್ ಬುದ್ಧಿ ಇರೋದಕ್ಕೇನೆ ಅಂತ ಮೋಸ ಬುದ್ಧಿ ಆಗ್ಲಿ ಮೋಸ ಮಾಡೋದ್ ಬುದ್ಧಿ ಆಗ್ಲಿ ನಿಯತ್ ಇಲ್ದಲ್ಲಿರೋ ಬುದ್ಧಿ ಮಾಡಲ್ಲ ನಾವು ಅಣ್ಣ ತಮ್ಮದ್ರಿಗೆಲ್ಲ ಮೋಸ ಮಾಡಲ್ಲ ಬೇಕಾದ್ರೆ ಕೇಳ್ರಿ ಕೊಟ್ಬಿಡೋಣ ಅದಕ್ಕೇನಂತೆ ಅಯ್ಯೋ ನನ್ಗೆ ಯಾರ ಋಣನು ಬೇಡ ಗೌಡ್ರೆ 8 ಎಕರೆ ಕೊಡೋದು ಬೇಡ ಕೊಟ್ಬಿಟ್ಟು ಅಂತ ಇನ್ ಮುಂದೆ ಎಲ್ಲರ ಮುಂದೆನೂ ಮಾತಾಡೋದು ಬೇಡ ಈಗ ಏನಾಯ್ತೋ ಅಷ್ಟ್ರಲ್ಲೇನೆ ನನ್ನ ಪಾಲು ಏನಾಯ್ತೋ ಅದನ್ನ ಕೊಟ್ಬಿಡ ಕೇಳ್ರಿ ಅವ್ರ ಋಣ ಇಟ್ಕೊಂಡು ನಾನೇನು ಮಾಡೋಣ ನನ್ಗೂ ಭಗವಂತ ಚೆನ್ನಾಗೇ ಇಟ್ಟಿದ್ದಾನೆ ನಾನು ಎಲ್ಲರ್ಕಿಂತ ಚೆನ್ನಾಗೇ ಇರ್ತೀನಿ ಸರಿ ಕಣ್ರಪ್ಪ ಆಯ್ತು ಈಗ ಹಿಂಗಂದ್ಮೇಲೆ ಏನು ಮಾಡೋಕ್ಕಾಗಲ್ಲ ಇವಾಗ ಬರೋಣ ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ನೀವು ಬರ್ರಪ್ಪ ಇನ್ನೇನು ಲಾಸ್ಟಿ ನಿಮ್ದು ಏನಾಯ್ತೋ ತೋಟದ ಹತ್ರ ಬರ್ರಿ ಅದೇನಾಯ್ತೋ ನಿಮ್ದು ಅಳತೆ ಮಾಡಿಬಿಟ್ಟು ಅತ್ಲಾಗಿ ಅದೇನು ಮಾತಾಡ್ಕೊಂಡು ಅತ್ಲಾಗಿ ನಿಮ್ದು ಪಾಲು ಏನಾಯ್ತೋ ಅದನ್ನು ಕೊಟ್ಬಿಡ್ತೀವಿ ಸುಮ್ಮನೆ ತಲೆನೋವು ಜಗಳ ಇವೆಲ್ಲ ಏನು ಬೇಡ ಕಣ್ರಪ್ಪ ಮದುವೆ ಬೇರೆ ಮುಂದೆ ಇಟ್ಕೊಂಡ್ಬಿಟ್ಟು ಅವೆಲ್ಲ ಮಾಡೋದು ಬೇಡ
ಆಯ್ತು ಬಿಡಪ್ಪ ಇನ್ನು ಅರ್ಜೆಂಟ್ ಮೇಲೆ ಇದೆಯಾ ಅಂದ್ಮೇಲೆ ಕೊಟ್ಬಿಡೋಣ ಸರಿ ಕಣ್ರಿ ಗೌಡ್ರೆ ಆಯ್ತು ನಾವಿನ್ನು ಬರ್ತೀವಿ ಗೌಡ್ರೆ ನಾಳೆ ಬೆಳಿಗ್ಗೆ ತೋಟದತ್ರನೇ ಅಲ್ಲೇ ಸಿಗ್ತೀವಿ ಕಣಿ ಹೇಳ್ರಿ